ಕಳೆದ ವರ್ಷ ನಾನು ಇದರಲ್ಲಿ ಸಾಧಾರಣ 760 800ಕ್ಕೆ ಹತ್ರ ಗಿಡ ಹಾಕಿದ್ದೇನೆ. ಇದು ಮೊದಲಿದ್ದದ್ದು ನಂದು ಮನೆಯಲ್ಲಿ ಇದೆ, ಒಂದು 30ರಷ್ಟು ಗಿಡ ಇದೆ. ಎಲುಬು ತಯಾರಾಗಬೇಕಾದ್ರೆ ಏನೆಲ್ಲ ತಿಂದು ಮಾಡುವಂತದ್ದು, ಅದರಲ್ಲೆಲ್ಲ ಮಿಲರೆನ್ಸ್ ಇದೆ. ಅದು ಇದರಲ್ಲಿ ಪೂರ್ತಿ ಇದೆ. ಇದರಲ್ಲಿ ಮೇನ್ ಆಗಿ ಇರುವಂತದ್ದು ಏನಂತ ಹೇಳಿದ್ರೆ, ಎಲ್ಲ ಕೇರಳದಿಂದ ಆಯ್ಕೆ ಮಾಡಿ ತರಿಸಿರುವಂತ ಗಿಡಗಳು. ಎಲೆಯ ಶೈನೆಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳಿ. ಅಂದ್ರೆ ಹೀಗೆ ಬೇರೆ ಹುಳ ಬರೋದಿಲ್ಲ ಅಂತ. ಹೌದು, ಕೈ ಇದು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತದೆ, ಬೇರಿಗೆ ಬೇಗನೆ ಅಟ್ಯಾಕ್ ಮಾಡಲ್ಲ. 4 ಬದಿಯಿಂದ ಮುಚ್ಚುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಗುಂಡಿಯ ಸುತ್ತಮುತ್ತ ಮಣ್ಣು ಲೂಸ್ ಆಗ್ತದೆ. ಮಣ್ಣು ಲೂಸ್ ಆಗಿರ್ಬೇಕು. ಏನಂದ್ರೆ ನಮಗೆ ಈ ಗಿಡದ ಬೇರು ಬರೀ ಸಣ್ಣದಿರು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಪ್ರತಿ ಬಾರಿನೂ ಕೂಡ ಒಂದೊಂದು ವಿಶೇಷ ಸಂಗತಿಗಳನ್ನು ನಿಮಗೆ ತೋರಿಸುವಂಥದ್ದು, ನಿಮ್ಮನ್ನು ಇನ್ಸ್ಪೈರ್ ಮಾಡುವಂಥದ್ದು, ಮತ್ತು ನೀವು ಕೃಷಿಯ ಕಡೆಗೆ ಹೋಗಬೇಕಾದ್ರೆ ನಿಮಗೆ ಈ ವಿಡಿಯೋಗಳು ಹೆಲ್ಪ್ ಆಗಲಿ ಅಂತೇಳಿ ಹೊಸ ಕಂಟೆಂಟ್ಗಳನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಬಾರಿ ನಾನು ಬಂದಿರುವಂಥದ್ದು ಇದಕ್ಕಿಂತ ಒಂದು 6 ತಿಂಗಳಿಗಿಂತ ಮೊದಲು ಪ್ರಿನ್ಸ್ ಥೋಮಸ್ ಅಂತೇಳಿ ಕೇವಲ ಹಲಸು ಕೃಷಿಯಲ್ಲಿ ಯಶಸ್ವಿಯಾಗಿರುವಂಥ ರೈತರ ಯಶೋಗಾಥೆಯನ್ನು ನಾನು ತೋರಿಸಿದ್ದೆ. ಆ ಸಂದರ್ಭದಲ್ಲಿ ತುಂಬ ಜನರು ಹಲಸಿನ ಗಿಡವನ್ನು ನೆಡುವುದು ಹೇಗೆ, ಹಲಸಿನ ಗಿಡಕ್ಕೆ ಯಾವ ರೀತಿ ಎಲ್ಲ ಗೊಬ್ಬರಗಳನ್ನು ಹಾಕಬೇಕು ಅಂತ ಕೇಳಿದ್ರು. ಆದ್ರೆ ನಾನು ಆ ಟೈಮಲ್ಲಿ ಹಾಕಕ್ಕಾಗಲ್ಲ, ತೋರ್ಸಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾರಾದ್ರೂ ನಾನು ವಿಡಿಯೋ ಹಾಕಿದ್ರೆ ಆ ವಿಡಿಯೋ ಹಾಕಿದ ತಕ್ಷಣ ನೀವು ನೆಡ್ಲಿಕ್ಕೆ ಶುರು ಮಾಡಿದಿರಿ. ಆ ಟೈಮ್ ರೈಟ್ ಅಲ್ಲ. ಆದ್ರೆ ಈ ಟೈಮ್ ರೈಟ್ ಆಗಿರುವಂತ ಟೈಮ್. ಅದಕ್ಕೋಸ್ಕರ ನಾನು ಒಂದು ಹಲಸಿನ ತೋಟವನ್ನು ಹೇಗೆ ರೆಡಿ ಮಾಡಬೇಕು ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಒಂದು ದೊಡ್ಡದಾಗಿರುವಂಥ ಹಲಸಿನ ತೋಟಕ್ಕೆ ಬಂದಿದ್ದೇನೆ. ಈ ಹಲಸಿನ ಗಿಡಗಳನ್ನೆಲ್ಲವನ್ನು ತೋರಿಸ್ತಾ ನಿಮಗೆ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ತುಂಬಾ ಬಾರಿ ನಾನು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ನನ್ನನ್ನು ತುಂಬಾ ಜನರು ಅಡಿಕೆ ವಿರೋಧಿಗಳು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ನಾನು ಅಡಿಕೆ ವಿರೋಧಿ ಅಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲೂ ಕೂಡ ಅಡಿಕೆ ಇದೆ. ಆದ್ರೆ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಒಂದೇ ಬೆಳೆಯನ್ನು ಹೆಚ್ಚು ಬೆಳೆದಾಗ ಅದಕ್ಕೆ ದೊಡ್ಡದಾಗಿರುವಂತ ಬುದ್ಧಿವಂತ, ತುಂಬಾ ದೊಡ್ಡ ಆರ್ಥಿಕ ತಜ್ಞ, ಕೃಷಿ ತಜ್ಞ ಬೇಕಾಗಿಲ್ಲ. ಒಬ್ಬ ಸಾಮಾನ್ಯನು ಹೇಳ್ಬೋದು ಅದರದ್ದು ಒಂದಲ್ಲ ಒಂದಿನ ರೇಟ್ ಬೀಳ್ತದೆ, ಇಲ್ಲದ್ರೆ ಬೇರೆ ಏನಾದ್ರೂ ಒಂದು ಸಮಸ್ಯೆಗಳು ಬಾಧಿಸ್ತದೆ ಅಂತ ಹೇಳ್ಬೋದು. ಹಾಗೆ ಅಡಿಕೆ ಇವತ್ತಿನ ಬೆಳವಣಿಗೆ ನೋಡಿದಾಗ ಮುಂದಕ್ಕೆ ಒಂದಲ್ಲ ಒಂದಿನ ರಬ್ಬರ್ಗೆ, ವೆನಿಲಾಗೆ ಏನಾಯ್ತು, ಆ ರೀತಿಯ ಸಿಚುವೇಶನ್ ಬರ್ಬೋದು ಅಂತೇಳಿ ಊಹಿಸಿಕೊಂಡು ಅದರ ಮಧ್ಯದಲ್ಲಿ ಅದಕ್ಕೆ ಪ್ಯಾರಲಲ್ ಆಗಿ ಅಂತ ಹೇಳಿದ್ರೆ ಪರ್ಯಾಯವಾಗಿ ಇನ್ನೊಂದು ಬೆಳೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿ ಅಡಿಕೆ ಬೆಳೆದಾಗಿದೆ. ಆದ್ರೆ ಇವತ್ತು ನಾವು ತೋರಿಸಿರುವಂಥದ್ದು ಅಡಿಕೆ ಜೊತೆ ಇನ್ನೊಂದಷ್ಟು ಬೇರೆ ಕೃಷಿಯನ್ನು ಮಾಡ್ಬೋದಾ ಅನ್ನುವಂಥ ಒಂದು ಅಪಾರ್ಚುನಿಟಿ. ಅದಕ್ಕೆ ಮುಖ್ಯವಾಗಿ ನಾವು ಆಹಾರ ಬೆಳೆಗಳನ್ನು ಹೆಚ್ಚು ಬೆಳೆದಾಗ ಅದನ್ನು ಹೆಚ್ಚು ಜನರು ಉಪಯೋಗ ಮಾಡ್ತಾರೆ, ಮತ್ತೆ ಅದು ತಿಂದು ಹೋಗ್ತದೆ. ತುಂಬಾ ಜನ ಕನ್ಸಂಪ್ಷನ್ ಆಗ್ತದೆ. ಅಂದ್ರೆ ಸುಮಾರು 800 ಕೋಟಿ ಜನ ಜಗತ್ತಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಪ್ರತಿದಿನ ತಿನ್ಲಿಕ್ಕೋಸ್ಕರ ಬೇಕಾಗ್ತದೆ. ಹಾಗಾಗಿ ಅದು ಮೂಮೆಂಟ್ ಆಗತ್ತೆ ಅನ್ನುವಂಥ ಸಬ್ಜೆಕ್ಟ್ಗಳ ಮಧ್ಯದಲ್ಲಿ ಇವತ್ತು ನಾನು ತೋರಿಸ್ತಿರುವಂಥದ್ದು ಒಂದು ದೊಡ್ಡದಾಗಿರುವಂಥ ತೋಟ. ನೋಡಿ, ಇಲ್ಲಿ ಕಾಣಬಹುದು ರಬ್ಬರ್ ತೋಟ. ಇದು ರಬ್ಬರ್ ತೋಟವನ್ನು ಕತ್ತರಿಸಿ ಅದರಲ್ಲಿ ಹಲಸನ್ನು ಹಾಕಿದ್ದಾರೆ. ಆ ಹಲಸು ಒಂದು 2 ವೆರೈಟಿಯ ಹಲಸನ್ನು ಹಾಕಿದ್ದಾರೆ. ಕೇರಳದಿಂದ ತರಿಸಿರುವಂಥದ್ದು. ಕಳೆದ ಬಾರಿ ಇವ್ರದ್ದು ಒಂದು ಸ್ಯಾಂಪಲ್ ಮಾಡಿದ್ರು. ತುಂಬಾ ಸಲ ನಾವು ರೈತರು ಒಂದೇ ಸಲಕ್ಕೆ ಮಾಡ್ಲಿಕ್ಕೆ ಹೋಗ್ತೀವಿ. ಇದನ್ನ ಯಾವುದೋ ವಿಡಿಯೋ ನೋಡಿದ ತಕ್ಷಣ ಎಲ್ಲ ಅಡಿಕೆ ಕಡ್ದು ಹಲಸು ಹಾಕೋದು ಅಥವಾ ರಬ್ಬರ್ ಕಡ್ದು ಹಲಸು ಹಾಕೋದಲ್ಲ. ನಾವು ಸ್ಯಾಂಪಲ್ ಒಂದ್ಸಲ ನೋಡ್ಬೇಕು, ಹೇಗೆ ಆಗ್ತದ, ಕ್ಲಿಕ್ ಆಗ್ತದ ಅಂತೇಳಿ. ಆ ರೀತಿ ಇವರೊಂದು ಪ್ರಯೋಗವನ್ನು ಮಾಡಿದ್ರು. ಇದರ ಚಾನಲಲ್ಲಿ ಒಂದು ವಿಡಿಯೋ ಇದೆ ಅವರು ಇನ್ನೊಂದು ತೋಟದ್ದು. ಕೇವಲ 50 ಗಿಡಗಳನ್ನು ಹಾಕಿ ಅದರಲ್ಲಿ ಯಶಸ್ವಿ ಆದ್ರು. ಅದರಲ್ಲಿ ಹಲಸಾಯ್ತು, ಅದನ್ನು ಹೇಗೆ ಮೇಂಟೈನ್ ಮಾಡುವಂಥದ್ದು, ಸೇಲ್ ಮಾಡೋದು ಎಲ್ಲ ಅವರಿಗೆ ಗೊತ್ತಾಯ್ತು. ಅದಾದ್ಮೇಲೆ ಅವರು ತೀರ್ಮಾನ ಮಾಡಿದ್ರು, ಈ ರಬ್ಬರ್ನ ಗುಡ್ಡದಲ್ಲಿ ರಬ್ಬರ್ಗೆ ಏಜ್ ಆಗಿತ್ತು, ಆ ರಬ್ಬರ್ ಅನ್ನು ತೆಗೆದು ಹಲಸು ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು. ಹಾಗೆ ಈ ಗಿಡಗಳಿಗೆ ನೋಡಿ, ಇದಕ್ಕೆ ಕೇವಲ ಆಗಿರುವಂತ ಸಮಯ 9 ತಿಂಗಳ ಗಿಡಗಳು. ಸ್ವಲ್ಪ ಗಾಳಿ ಬಂದದ್ರಿಂದಾಗಿ ಬಗ್ಗಿದೆ, ನಿಮಗೆ ಕಾಣಬಹುದು. ಎಷ್ಟು ಹೆಲ್ತಿ ಆಗಿರುವಂತ ಗಿಡಗಳು ಅಂತೇಳಿ. ಎಲ್ಲ ಕೇರಳದಿಂದ ಆಯ್ಕೆ ಮಾಡಿ ತರಿಸಿರುವಂತ ಗಿಡಗಳು. ಇದರ ಒಂದು ಎಲೆಯ ಶೈನೆಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತೇಳಿ. ಇದನ್ನು ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ನಿಮಗೆ ಇದು ಉಪಯೋಗ ಆಗ್ಬೋದು. ನಾನು ಹೇಳುವಂಥದ್ದು ನೀವು ಪುನಃ ಎಕರೆಗಟ್ಟಲೆ ಹಾಕುವಂಥ ಪ್ರಯತ್ನ ಮಾಡಬೇಕು ಅಂತಲ್ಲ. ಒಂದು ಜಗತ್ತಲ್ಲಿ ಅತ್ಯಂತ ಸುಲಭದಲ್ಲಿ ಆಗುವಂಥ ಒಂದು ಸಾವಯವ ವಸ್ತು, ಆಹಾರ ಪದಾರ್ಥ, ಸಾಂಬಾರು ಪದಾರ್ಥ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಹಲಸು. ಪ್ರಿನ್ಸ್ ಸರ್, ನಮಸ್ತೆ. ನಮಸ್ತೆ ಸರ್, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಕಳೆದ ಒಂದು 6 ತಿಂಗಳಿಂದ ಒಂದು ವಿಡಿಯೋ ಹಾಕಿದ್ವಿ, ಒಳ್ಳೆ ಜನರಿಗೆ ಉಪಯೋಗ ಆಯ್ತು. ಅದರಿಂದಾಗಿ ಇವತ್ತು ನಾವು ನೆಡುವಂಥದ್ದನ್ನು ತೋರಿಸ್ತಿದ್ವಿ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು, ಯಾವುದೇ ಸಸಿಯನ್ನು ನಡುವ ಟೈಮ್ ಇದು.
ಈಗ ಒಂದು ಹಲಸಿನ ಗಿಡ ನಾವು ಹೇಗೆ ನಡಬೇಕು, ತುಂಬಾ ಜನರಿಗೆ ಅದು ಡೌಟ್ ಇದೆ, ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಡೌಟ್ ಇದೆ, ಸಂಶಯಗಳು ಜಾಸ್ತಿ ಇದೆ. ಹಾಗಾಗಿ ನಾವು ಈಗ ನಟ್ಟದ್ದು ಉಂಟು, ಕಳೆದ ವರ್ಷ ನಟ್ಟದ್ದು ಯಾವ ರೀತಿಯಲ್ಲಿ ನಟ್ಟಿದೆ, ಅದರದೊಂದು 8ರಿಂದ 9 ತಿಂಗಳದ್ದು ಬೆಳವಣಿಗೆ ನೀವು ಈಗ ನೋಡಿದ್ದೀರಿ. ಅದು ಅಷ್ಟು ಬೆಳವಣಿಗೆ ಬರಬೇಕಾದ್ರೆ ನಾವು ಇದನ್ನು ಯಾವ ರೀತಿ ಫಸ್ಟ್ ಗುಂಡಿಯಿಂದ ತೆಗೆದು ಒಂದು ನಡುವವರೆಗೊಂದು ನಾವು ಈಗ ನಿಮ್ಗೆ ತೋರಿಸ್. ಇದು ನಾವೀಗ ಗುಂಡಿ ಮಾಡುವಂತದ್ದು 2 ಫೀಟ್ 2 ಫೀಟ್ ಅಗಲ, 2 ಫೀಟ್ ಉದ್ದ, 2 ಫೀಟ್ ಗುಂಡಿ. ಟೋಟಲ್ ಎರಡು ಎಲ್ಲಾ ಕಡೆ 2. ಬಾರಿ ಸ್ಮೂತ್ ಇದೆ ಅಲ್ಲ ಮಣ್ಣು ಸ್ಮೂತ್. ಇದು ಕಳೆದ ಬಾರಿಯಲ್ಲಿ ಹಿಟಾಚಿಯಲ್ಲಿ ಮಾಡಿದ್ದು, ಹಾಗಾಗಿ ಇಲ್ಲ ಪಿಕಾಸಿ ಹಾಕ್ಬೇಕು. ಪಿಕಾಸ್ ಹಾಕಬೇಕಾಗ್ತದೆ. ಅಲ್ಲ ಹಿಟಾಚಿ ಎಲ್ಲ ಆದ್ರೆ ಅಷ್ಟೇ ಅಲ್ಲ, ಒಂದು ಬಕೆಟ್ ಮಣ್ಣು ತೆಗೆದು ಬದಿಗೆ ಇಡಬೇಕು, ಮತ್ತೆ ಮುಚ್ಚಬೇಕು. ಒಂದೇ ಬಕೆಟ್ ಸಾಕು, ಒಂದು ಬಕೆಟ್ ಡೌನ್ ಕರೆಕ್ಟ್ ಬರ್ತದಲ್ಲ. 4 ಬದಿಯಿಂದ ಮುಚ್ಚುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಗುಂಡಿಯ ಸುತ್ತಮುತ್ತ ಮಣ್ಣು ಲೂಸ್ ಆಗ್ತದೆ. ಮಣ್ಣು ಲೂಸ್ ಆಗಿರ್ಬೇಕು. ಏನಂದ್ರೆ ನಮ್ಗೆ ಈ ಗಿಡದ ಬೇರು ಬರೀ ಸಣ್ಣದಿರುವುದು ಹೊತ್ತಿಗೆ. ಈ ಬೇರು ಈಸಿಯಾಗಿ ಮಣ್ಣಿಗೆ ಹೋಗ್ಬೇಕಾದ್ರೆ ಮಣ್ಣು ಮೆದು ಇರ್ಬೇಕು. ಹಾಗಾಗಿ ನಾವು 4 ಬದಿ ಮುಚ್ಚುವಾಗ ಈ ಮಣ್ಣು ಲೂಸ್ ಇರುವ ಕಾರಣ ಈ ಗಿಡದ ಬೇರು ಫಾಸ್ಟ್ ಹೋಗ್ತದೆ. ಮಣ್ಣಿನಿಂದ ನಮ್ಗೆ ಈ ಗೊಬ್ಬರಗಳನ್ನು ಈಸಿ ತಗೊಳ್ಳಿಕ್ಕೆ ಆಗ್ತದೆ, ಬೇರು ಜಾಸ್ತಿ ಹೋದ ಕಾರಣ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಬರ್ತದೆ. ಕರೆಕ್ಟ್. ನೋಡಿ ಸ್ನೇಹಿತರೆ, ಈಗ ನಾನು ಹಲಸಿನ ಗಿಡ ನಡ್ಲಿಕ್ಕೆ ಅಂತ ಹೇಳಿ ಈಗ ಗುಂಡಿ ರೆಡಿ ಮಾಡಿದ್ದೇನೆ. ಆವಾಗ ನಾನೊಂದು ಹೇಳಿದ್ದೇನೆ 2 ಅಡಿ 2 ಅಡಿ 2 ಅಡಿ ಅಂತ ಸಮಚತ್ರ ಎದುರುಳಿದ್ದು. ಈಗ ಗುಂಡಿ ಮಾಡಿ ಆಗಿದೆ. ಇದನ್ನು ಮುಚ್ಚುವ ವಿಧಾನ ಇನ್ನು ನಾನು ಹೇಳ್ತಾ ಇದ್ದೇನೆ. ಇದರದ್ದು ನಾವು 4 ಬದಿ ಮುಚ್ಚಬೇಕು. 4 ಬದಿ ಮುಚ್ಚುವಾಗ ಏನಾಗ್ತದೆ ಅಂದ್ರೆ ಗುಂಡಿದು ಸುತ್ತ ಮಣ್ಣು ಲೂಸ್ ಆಗ್ತದೆ. ಅವಾಗ ಬೇರು ಹೋಗ್ಲಿಕ್ಕೆ ಭಾರಿ ಸ್ಮೂತ್ ಆಗ್ತದೆ ಮಣ್ಣು. ಆಗ ಅದರದ್ದು ಅಂತರ ತುಂಬಾ ದೊಡ್ಡದಾಯ್ತು ಬೇರಿಗೆ ಹೋಗ್ಲಿಕ್ಕೆ. ಸ್ಮೂತ್ ಆಗಿದ್ರೆ ಬೇಗ ಬರ್ತದೆ ಅಂತ ಹೇಳಿ. ಬೇರು ಹೋಗ್ಲಿಕ್ಕೆ ಸಣ್ಣ ಗಿಡಗಳಲ್ಲ, ಬೇರು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಪವರ್ಫುಲ್ ಆಗಿರಲ್ಲ ಬೇರು. ಮತ್ತೆ ಮೇಲ್ಮಣ್ಣನ್ನೇ ನಾವು ಗುಂಡಿ ಹಾಕುದು. ಈಗ ಮುಚ್ಚುವಾಗ 4 ಬದಿ ಮುಚ್ಚುವಾಗ ನಾವು ತೆಗೆದ ಮಣ್ಣು ಹಾಕಿ ಮುಚ್ಚುದಲ್ಲ, ಅದು ಅಡಿಗೆ 2 ಅಡಿ ಅಡಿದು ಮಣ್ಣು ಬರ್ತದೆ. ಈಗ ನಾವು ಮುಚ್ಚುವಾಗ 4 ಬದಿ ಮುಚ್ಚುವಾಗ 1 ಅಡಿ 1.5 ಅಡಿ ಮೇಲಿದ್ದು ಮಣ್ಣು, ಅಂದ್ರೆ ಮಣ್ಣಲ್ಲಿ ಫಲಪುಷ್ಟಿ ಇರುವಂತದ್ದು ಜಾಸ್ತಿ ಮೇಲ್ಮಣ್ಣಿಗೆ. ಹೌದು, ಆ ಮಣ್ಣನ್ನೇ ಹಾಕುದು ನಾವು ಗುಂಡಿ. ನೋಡಿ ಈಗ ನಾವು ಹೇಳಿದಾಗೆ ಗುಂಡಿ ಮುಚ್ಚಿ ಆಗಿದೆ. ಮೇಲ್ಮಣ್ಣು ಹಾಕಿ ನಾವು ಗುಂಡಿ ಮುಚ್ಚಿ ಆಗಿದ್ದು. ಇನ್ನು ಬರೀ ಗಿಡ ಕೂರ್ಲಿಕ್ಕಷ್ಟೇ ನಾವೀಗ ಒಂದು ಸಣ್ಣ ಗುಂಡಿ ಮಾಡ್ತಾ ಇದ್ದೇವೆ. ಗಿಡ ನಟ್ಟು ಅದಕ್ಕೆ ಸ್ವಲ್ಪ ನಾವು ಗೊಬ್ಬರ ಹಾಕ್ಲಿಕ್ಕೆ ಉಂಟು. ಮೇಲ್ಮೇಲೆ ಆಗಿ ಸ್ವಲ್ಪ ಕುರಿ ಗೊಬ್ಬರ ಹಾಕ್ತಾ ಇದ್ದೇವೆ. ಅಷ್ಟು ಸಾಕಾ? ಅಷ್ಟು ಸಾಕಾಗುದಿಲ್ಲ. ಗಿಡಕ್ಕೆ ಅಡಿಗೆ ಗುಂಡಿ ಅಡಿಗೆ ಅಷ್ಟೇ ಸಾಕಾಗ್ತದೆ. 2 ಹಿಡಿ ಸಾಕಾಗ್ತದೆ. 2 ಹಿಡಿ ಸಾಕಾಗ್ತದೆ ಅಡಿಗೆ ಓಡ್ಲಿಕ್ಕೆ. ಅದರ ಮೇಲೆ ನಾವು ಗಿಡವನ್ನು ನಡುವಂತದ್ದು. ನೋಡಿ ಇದು ಈಗ ನಮ್ದು ಹಲಸಿನ ಗಿಡ 8 ತಿಂಗಳು ಬೆಳವಣಿಗೆ ಆಗಿದೆ. ಈಗ ಒಂದು ಆವರೇಜ್ 2 ಅಡಿ ಹೈಟ್ ಇದೆ. ಇಂಥ ಗಿಡಗಳನ್ನು ನಡಬೇಕು ನಾವು. ಯಾವ ವೆರೈಟಿ ಇದು ನಮ್ಗೆ ಮಲೇಷಿಯನ್ ಸೂಪರ್ ಎಲ್ಲಿ ಅಂತ ಹೇಳಿ. ಇದು ನಮ್ಗೆ ಗೊತ್ತು, ವರ್ಷಕ್ಕೆ ಪೂರ್ತಿ ಹಲಸಿನಕಾಯಿ ಆಗುವಂತದ್ದು. ನಾವು ಕಳೆದ ಸಲ ಇದರದ್ದು ವಿಡಿಯೋ ತೋರಿಸಿದ್ದೇವೆ. ನೋಡಿ ನಾವೀಗ ಇದರದ್ದು ಕವರ್ ತೆಗೆದಿದ್ದೇವೆ. ಕವರ್ ತೆಗೆಯುವಾಗ ಇದರಲ್ಲಿ ನೋಡಿ ಎಷ್ಟು ಸಣ್ಣ ಬೇರುಗಳು ಇರುವಂತದ್ದು ಅಂತ ನೋಡಿದ್ವಿ. ಈ ಬೇರುಗಳಿಗೆ ಯಾವುದೇ ಪೆಟ್ಟು ಮಾಡಬಾರ್ದು. ನಾವು ಪೆಟ್ಟು ಮಾಡದೆ ನಾವು ನಡಬೇಕು. ಮತ್ತೆ ಕೆಲವರಿಗೆ ಈ ಗಿಡ ನಡುವುದು ಯಾವ ದಿಕ್ಕು ಹೇಗೆ ಅಂತ ಗೊತ್ತಾಗುದಿಲ್ಲ. ಇದು ನಾವು ದಿಕ್ಕು ಹೇಳಲಿಕ್ಕೆ ಕಾರಣ ಅಂದ್ರೆ ಇದು ನಾವು ಕಸಿ ಕಟ್ಟಿದಂತದ್ದು. ಹೌದು, ಕಸಿ ಕಟ್ಟಿದ ಕಾರಣ ಇದಕ್ಕೆ ನಮ್ಗೆ ನೇರ ಬಿಸಿಲು ಬೀಳಬಾರ್ದು. ನಾವು ಕಸಿ ಕಟ್ಟಿದ ಜಾಗಕ್ಕೆ ಈ ಭಾಗಕ್ಕೆ ನೇರ ಬಿಸಿಲು ಬೀಳಬಾರ್ದು. ಅಂದ್ರೆ ಮಧ್ಯಾಹ್ನದ ನಂತರ ಬಿಸಿಲು ಅಂದ್ರೆ ನಮಗೆ ಗೊತ್ತಿಲ್ಲ, ತುಂಬಾ ಖಾರ ಬಿಸಿಲು. ಅದು ಯಾವುದೇ ಕಾರಣಕ್ಕೂ ಈ ಭಾಗಕ್ಕೆ ಬೀಳಬಾರ್ದು. ಹಾಗಾಗಿ ನಾವಿದು ನಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಗಿಡ ನಡುವಾಗ ನಾವು ನಮ್ಮ ಸೂರ್ಯ ಉದಯ ಆಗುವ ಕಡೆಗೆ ಮುಖ ಮಾಡಿ ನಾವು ನಿಲ್ಬೇಕು. ಇದು ಸೂರ್ಯ ಉದಯ ಆಗುವ ಆ ಭಾಗಕ್ಕೆ ನಿಂತು ಗುಂಡಿ ಹೇಗೆ ಇರ್ಲಿ, ನಾವು ನಿಲ್ಲುವಾಗ ಕೈಯಲ್ಲಿ ಗಿಡ ಹಿಡಿದು ನಿಲ್ಲುವಾಗ ಸೂರ್ಯ ಉದಯ ಆಗುವ ಭಾಗಕ್ಕೆ ನಾವು ಮುಖ ಮಾಡಿ ನಿಲ್ಬೇಕು. ಪೂರ್ವಕ್ಕೆ ಉದಯ ನಾವು ಮುಖ ಮಾಡಿ ನಿಲ್ಬೇಕು. ನಿಂತು ಆವರೇಜ್ ನಾವು ಪೂರ್ವಕ್ಕೆ ನಿಂತು ಒಂದು ಸ್ವಲ್ಪ ತಿರುಗಿಸಿ ನಾವು ನಡ್ಬೇಕು. ಈಗ ನೋಡಿ ನಾವು ನಡುವಾಗ ಈಶಾನ್ಯದ ಕಡೆಗೆ ನಡ್ಬೇಕು. ಇದು ನಾವೇನ್ ಮಾಡ್ಬೇಕಂದ್ರೆ ಮಣ್ಣಿನ ಸಮತಟ್ಟಿಗೆ ನಮ್ಮ ಇದರ ಕಣ್ಣು ನಿಲ್ಬೇಕು. ಮಣ್ಣಿನ ಕೆಳಗಡೆ ಹೋಗಬಾರ್ದು, ಜಾಸ್ತಿ ಮಣ್ಣಿನ ಮೇಲ್ಭಾಗಕ್ಕೆ ಬರಬಾರ್ದು. ಗುಂಡಿ ಮುಚ್ಚುವಾಗ ಗುಂಡಿಯ ಮಣ್ಣಿನ ಸಮತಟ್ಟಿಗೆ ನಮ್ಗೆ ಈ ಕಣ್ಣು ನಿಲ್ಬೇಕು. ಅದನ್ನ ನೀವು ಲೆವೆಲ್ ಸೆಟ್ ಮಾಡ್ಕೊಳ್ಬೇಕು. ಹೌದು, ಸ್ವಲ್ಪ ಸೆಟ್ ಮಾಡಿ. ಹೌದು, ನೋಡಿ ಅದು ಹೆಚ್ಚು ಕಮ್ಮಿ ಇರ್ತದೆ. ನಾವು ಗುಂಡಿ ಮಾಡುದಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಈಗ ನೋಡಿ ಈಗ ಸಣ್ಣ ಬೇರಿದೆ. ಅಂದ್ರೆ ಇದು ಈಗ ನಿಮ್ಗೆ ಕಸಿ ಕಟ್ಟಿದ ಜಾಗಕ್ಕೆ ತೆಂಕಾಯಿದ್ದು ಬಿಸಿಲು ತಾಗುದಿಲ್ಲ. ತೆಂಕಾಯಿ ಅಂತ ಹೇಳಿದ್ರೆ ನಿಮ್ಗೆ ದಕ್ಷಿಣದು. ಹೌದು, ನೋಡಿ ಸ್ನೇಹಿತರೆ, ಈ ಭಾಗಕ್ಕೆ ದಕ್ಷಿಣದ ಬಿಸಿಲು ಇಲ್ಲಿ ತಾಗಬಾರ್ದು.
ಇದು ಅರ್ಥ ಆಗಿಲ್ಲ ಅಂದ್ರೆ ಎರಡೆರಡು ಸಾರಿ ಈ ವಿಡಿಯೋ ನೋಡಿ, ಆಗ ನಿಮ್ಗೆ ಅನುಭವಕ್ಕೆ ಬರಬಹುದು. ಮತ್ತೆ ಈಗ ನಾವು ಈಗ ಸಣ್ಣ ಬೇರು ಇರುವಂತದ್ದು ನಮ್ಗೆ ಮಣ್ಣಿನಿಂದ ಬೇರೆ ಹುಳ ಸಮಸ್ಯೆಗಳು ಬಾಧೆ ಬರ್ತದೆ. ಹೌದು. ಅದಕ್ಕಾಗಿ ನಾವೀಗ ಏನಂದ್ರೆ ಗಿಡ ನಡುವಾಗ ಗಿಡದ ಸುತ್ತ ಈಗ ಒಂದು 1/4 kg ಅಷ್ಟು ಕೈಬೇವಿನ ಹಿಂಡಿಯನ್ನು ನಾವು ರೌಂಡ್ ಹಾಕ್ತೇವೆ ಸುತ್ತ. ಅದು ಯಾವುದು ಸುತ್ತ, ಅಂದ್ರೆ ಕೈಗೆ ಬೇರೆ ಹುಳ ಬರೋದಿಲ್ಲ ಅಂತ. ಹೌದು, ಕೈ ಇದು ಪರ್ಮನೆಂಟ್ ಆಗಿ ಅಲ್ಲಿ ಇರ್ತದೆ, ಬೇರಿಗೆ ಬೇಗನೆ ಅಟ್ಯಾಕ್ ಮಾಡಲ್ಲ. ಅರ್ಧ kg ಹಾಕಿದ್ರೆ ಒಳ್ಳೇದು, ನಾವು ಅಡಿಗೆ ಹಾಕುದಲ್ಲ, ಮತ್ತೆ ಹಾಕ್ಲಿಕ್ಕೆ ಲಾಂಗ್ ಟೈಮ್ ಇರ್ತದೆ. ಅರ್ಧ kg ಹಾಕ್ಬೇಕು. ಮತ್ತೆ ನಾವು ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಹಾಕುದು ಏನಂದ್ರೆ ಬೋನ್ ಮಿಲ್ ಅಂತ ಹೇಳಿ, ಎಲುಬಿನ ಹುಡಿ. ಯಾವ್ದ್ರದ್ದು ಎಲುಬು ಇದು ಈಗ ನಮ್ಗೆ ಗುಜರಾತ್, ರಾಜಸ್ಥಾನ ಆ ಕಡೆ ಅಂತ ಬರುವಂತದ್ದು ಟೋಟಲ್ ಎಲುಬಿನ ಹುಡಿ ಅಲ್ಲ. ಇದು ಈಗ ನಮ್ಗೆ ಕೃಷಿಕರಿಗೆ ಮೇನ್ ಆಗಿ ಇಷ್ಟವರೆಗೆ ನಾವು ಕಲ್ತಿದ್ದು ನಮಗೆ ಗೊತ್ತಿದ್ದು NPK ಅಂತ ಹೇಳಿ ಒಂದು ಗೊಬ್ಬರ ಮಾತ್ರ, ರಾಕ್ ಪೊಟಾಶ್ ಯೂರಿಯಾ. ಅದೇ ರೀತಿ ಮೈಕ್ರೋ ನ್ಯೂಟ್ರಿಯನ್ಸ್ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಇದು ಈ ಎಲುಬಿನ ಹುಡಿಯಲ್ಲಿ ಏನಂದ್ರೆ ತುಂಬಾ ವಿಟಾಮಿನ್ಗಳಿದೆ. ಈಗ ನಮಗೆ ಗೊತ್ತುಂಟು, ಒಂದು ಎಲುಬು ತಯಾರಾಗಬೇಕಾದ್ರೆ ಏನೆಲ್ಲ ತಿಂದು ಮಾಡುವಂತದ್ದು, ಅದರಲ್ಲೆಲ್ಲ ಮಿನರಲ್ಸ್ ಇದೆ. ಅದು ಇದರಲ್ಲಿ ಪೂರ್ತಿ ಇದೆ. ಇದರಲ್ಲಿ ಮೇನ್ ಆಗಿ ಇರುವಂತದ್ದು ಏನಂತ ಹೇಳಿದ್ರೆ ಕ್ಯಾಲ್ಸಿಯಂ, ಅದರೊಟ್ಟಿಗೆ ಫಾಸ್ಫರಸ್ ಜಾಸ್ತಿ ಇದೆ. ನಮಗೆ ರೈತರು ಅಂಗಡಿಯಲ್ಲಿ ಕೇಳಬೇಕಾದ್ರೆ ಏನಂತ ಕೇಳ್ಬೇಕು ಇದಕ್ಕೆ? ಇಲ್ಲಿ ಎಲುಬಿನ ಹುಡಿ ಅಂತ ಕೇಳಬಹುದು. ಎಲುಬಿನ ಹುಡಿ ಅಂತಲೇ ಕೇಳ್ಬೇಕು, ಹಾಗೇನೆ ಬರುವಂತದ್ದು ಎಲುಬಿನ ಹುಡಿ ಬರುವಂತದ್ದು. ಇದಕ್ಕೆ ಸ್ಮೆಲ್ ಏನಿಲ್ಲ, ಇದು ಕ್ಲಿಯರ್ ಆಗಿದೆ. ಇದನ್ನು ನಾವು ಹಾಕುವಾಗ ಏನಾಯ್ತು ಅಂತ ಹೇಳಿದ್ರೆ ಪರ್ಮನೆಂಟ್ ಇದಕ್ಕೆ ಕ್ಯಾಲ್ಸಿಯಂ ಸಿಗ್ತಾ ಇರ್ತದೆ. ಎಷ್ಟು ಆಗುತ್ತೆ ಅಲ್ಲಿಗೆ? ಇದಕ್ಕೆ ಒಂದು 1/4 kg, ಒಂದು ಗಿಡಕ್ಕೆ ಒಂದು 1/4 kg ರೇಟ್ ಹೇಗಿದೆ ಇದಕ್ಕೆ? ಕೆಜಿಗೆ 40 ರಿಂದ 42, 45. ಕ್ವಾಲಿಟಿ ಮೇಲೆ ಸ್ವಲ್ಪ ಡಿಪೆಂಡ್. ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿ ನಂಗೆ ಹಲಸು ಚೆನ್ನಾಗಿ ಆಗ್ಬೇಕು ಅಂತ ಇರ್ತಲ್ಲ. ಹೌದೌದು, ನಮ್ಗೆ ಎಲ್ಲ ಕಮ್ಮಿಯಲ್ಲಿ ಆಗ್ಬೇಕಂದ್ರೆ ಆಗುದಿಲ್ಲ. ಹೌದು, ಅದನ್ನೇನ್ ಮಾಡಬೇಕು, ನಾವು ರೌಂಡ್ ಹಾಕ್ಬೇಕು, ಬೇರಿಗೆ ತಾಗಿಸುವ ಅಗತ್ಯ ಇಲ್ಲ. ಕರೆಕ್ಟ್, ದೂರಕ್ಕೆ ಹಾಕಿದ್ರೆ ಆಯ್ತು. ಫಸ್ಟ್ ಬೇರು ಇದಕ್ಕೆ ಸಿಗ್ತದೆ, ಹಾಗಾಗಿ ಗಿಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಇದು ಗಿಡದ ಬೆಳವಣಿಗೆಗೋಸ್ಕರ ನಾವು ಹಾಕುವಂತದ್ದು. ಹೌದು, ಯಾವುದು ಈ ಕ್ಯಾಲ್ಸಿಯಂ ಬೇಕಾಗಿದ್ದು, ತುಂಬಾ ಬೇಕಾಗಿದ್ದು. ಓಕೆ, ಇನ್ನು ನಾವೇನ್ ಮಾಡ್ತೇವೆ ಅಂದ್ರೆ ಈ ಮಣ್ಣನ್ನು ಲೆವೆಲ್ಗೆ ಮುಚ್ತೇವೆ. ಲೆವೆಲ್ಗೆ ಅಂತ ಹೇಳಿದ್ರೆ ಅದು ಇನ್ನೂ ಮಣ್ಣು ಕೂರ್ಲಿಕ್ಕೆ ಉಂಟು. ಅವಾಗ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಇದನ್ನು ಈಗ ಇನ್ನೊಂದು ಗೊಬ್ಬರ ಪ್ರಯೋಗ ನಾವು ಮಾಡುದು. ಈಗ ಇದು ನಂದೇ ಒಂದು ಪ್ರಯೋಗ. ಇದು ಈ ಪ್ರಯೋಗ ನಾವು ಈಗ ಸಕ್ಸಸ್ ಆಗಿದ್ದೇವೆ. ಅದಕ್ಕೆ ಅದೇ ರೀತಿಯಲ್ಲಿ ನಿಮಗೆ ನಾನು ತೋರಿಸ, ಒಂದು ಗಿಡಕ್ಕೆ ಆವರೇಜ್ 4 ರಿಂದ 5 kg ಗೊಬ್ಬರ ನಾವು ಹಾಕ್ಬೇಕಂತ ಹೇಳಿದ್ದೇನೆ. ಮೊದಲೊಂದು 1 kg ಅಷ್ಟು ಗೊಬ್ಬರ ನಾವು ನಡುವಾಗ ಗುಂಡಿ ಅಡಿಗೆ ಹಾಕಿದ್ದೇನೆ. ಅದರ ಮೇಲೆಗೆ ನಾವು ಗಿಡ ನಟ್ಟದ್ದು. ಈಗ ಏನಂತ ಹೇಳಿದ್ರೆ ಬೇರು ಬರುವುದು ಮೇಲ್ಭಾಗದಲ್ಲಿ, ಜಾಸ್ತಿ ಬೇರು ಬರುವುದು. ಆ ಬೇರಿಗೆ ಗೊಬ್ಬರ ಸಿಕ್ಕಬೇಕು. ಈ ಸಸಿ ಏನಂದ್ರೆ ತಾಯಿ ಬೇರು ಕೂಡ ಉಂಟು, ಬದಿಗೆ ಹೋಗುವ ಬೇರು ಕೂಡ ಇದರಲ್ಲಿ ಜಾಸ್ತಿ ಇದೆ. ಬದಿಗೆ ಹೋಗುವ ಬೇರಲ್ಲಿ ಇದು ಗೊಬ್ಬರ ಜಾಸ್ತಿ ತಗೊಳ್ಳುವುದು, ತಾಯಿ ಬೇರಲ್ಲಿ ಗೊಬ್ಬರ ಜಾಸ್ತಿ ತಗೊಳ್ಳುದಿಲ್ಲ. ಹಾಗಾಗಿ ಆ ಬೇರು ಡೆವಲಪ್ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡುದು ಅಂತ ಹೇಳಿದ್ರೆ, ಇದೊಂದು ನಂದು ಹೊಸ ಪ್ರಯೋಗ. ಗಿಡ ಪೂರ್ತಿ ಮುಚ್ಚುವುದಕ್ಕಿಂತ ಮೊದಲು ಗಿಡದ ಬದಿಯಲ್ಲಿ ಸುತ್ತ ಹಾಕಿಡುದು. ಇದು ಆಡಿನ ಗೊಬ್ಬರ ಆದ್ರಿಂದಾಗಿ ತುಂಬಾ ವರ್ಷ ಬರ್ತದೆ, ಯಾಕಂದ್ರೆ ಹುಡಿ ಆಗುವಾಗ ಕೆಲವು ಲೇಟ್ ಆಗ್ತದೆ ಅಲ್ಲ. ಇದನ್ನು ದೂರಕ್ಕೆ, ಹತ್ತಿರ ಅಲ್ಲ, ದೂರಕ್ಕೆ 2 ಅಡಿ ದೂರದಲ್ಲಿ ಹಾಕ್ಬಹುದು. ಅದರ ಬದಲು ಯಾರ ಸಗಣಿ ಗೊಬ್ಬರ ಇದ್ರೆ ಹಾಕ್ಬಹುದು. ಸಗಣಿ ಬೇಕಾದ್ರೆ ಹಾಕ್ಬಹುದು, ಹಟ್ಟಿ ಗೊಬ್ಬರ ಯಾವ್ದು ಹಾಕ್ಬಹುದು. ಕೋಳಿ ಗೊಬ್ಬರ ಹಾಕ್ಬೋದಾ? ಕೋಳಿ ಗೊಬ್ಬರ ಹಾಕ್ಬಹುದು. ಹಾಕುವಾಗ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದೆ. ಹೌದು, ಹಾಗಾಗಿ ದೂರ ಹಾಕ್ಬೇಕು. ಈಗ ನೋಡಿ ಸ್ನೇಹಿತರೆ, 2 ಫೀಟ್ ದೂರದಲ್ಲಿ ನಾನೀಗ ಗೊಬ್ಬರ ಹಾಕಿದ್ದೇನೆ. ಅಡಿಯಲ್ಲಿ ಗೊಬ್ಬರ ಉಂಟು, 2 ಫೀಟ್ ರೌಂಡ್ ಅಲ್ಲಿ ಕೂಡ ಗೊಬ್ಬರ ಹಾಕಿದ್ದೇನೆ. ಇದನ್ನು ನಾವು ಮಣ್ಣು ಹಾಕಿ ಮುಚ್ಚಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ತೋರಿಸಿದ ಈ ಕಣ್ಣು ಉಂಟಲ್ಲ ನಾವು ಗಿಡದ್ದು, ಈ ಕಣ್ಣಿನ ಲೆವೆಲ್ಗೆ ನಾವು ಮಣ್ಣು ಹಾಕಬಹುದು. ಮತ್ತೆ ಒಂದು 10 ಮಳೆ ಬರುವಾಗ ಈ ಮಣ್ಣು ಸ್ವಲ್ಪ ಕೂತ್ಕೊಳ್ತದೆ ಕೆಳಭಾಗಕ್ಕೆ. ಆವಾಗ ನಮ್ಗೆ ಬೇಕಾದಷ್ಟು ಹೈಟಿಗೆ ಮೇಲ್ಪದರಕ್ಕೆ, ನಮ್ಮ ಭೂಮಿಯ ಮೇಲ್ಪದರಕ್ಕೆ ನಮ್ಗೆ ಲೆವೆಲ್ಗೆ ಬರ್ತದೆ. ನೋಡಿ, ಈಗ ನಾವು ಹೇಳಿದ ಪ್ರಕಾರ ಪೂರ್ತಿ ಗೊಬ್ಬರ ಇದಕ್ಕೆ ನಾವು ಕೊಟ್ಟಾಗಿದೆ, ಗಿಡ ಮುಚ್ಚಿದ್ದೇವೆ. ಈಗ ನೋಡಿ, ನಾನು ಹೇಳಿದ್ದೇನೆ, ಗಿಡ ಪೂರ್ತಿ ಲಾಸ್ಟ್ ಮಣ್ಣು ಹಾಕುವಾಗ ನಮ್ಮ ಈ ಇದರದ್ದು ಗಿಡದ್ದು ಕಣ್ಣು ಅಂತ ಹೇಳಿದ್ದೇನೆ, ಕಸಿ ಕಟ್ಟಿದ್ದು, ಆ ಲೆವೆಲ್ಗೆ ಈಗ ಮಣ್ಣು ಬಂದು ನಿಲ್ತಿದೆ. ಇನ್ನೊಂದು 4-5 ಮಳೆ ಆಗುವಾಗ 1 ಇಂಚು ಮಣ್ಣು ಕೆಳಗಡೆ ಆಗ್ತದೆ. ಆವಾಗ ನಮಗೆ ಬೆಡ್ ಮೇಲೆ ಬರ್ತದೆ, ಮತ್ತೆ ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ. 2ನೇ ಸಲ ಕಳೆದ ವರ್ಷದ ಹಾಕಿದ್ದೇನೆ, ಬಾಕಿ ಈ ವರ್ಷ ಹೊಸ್ತು ಆಗ್ತಾ ಇರುವಂತದ್ದು. ಕಳೆದ ವರ್ಷ ನಾನು ಇದರಲ್ಲಿ ಸಾಧಾರಣ 760-800ಕ್ಕೆ ಹತ್ರ ಗಿಡ ಹಾಕಿದ್ದೇನೆ. ಇದು ಮೊದಲಿದ್ದದ್ದು ನಮ್ದು ಮನೆಯಲ್ಲಿದೆ, ಒಂದು 30ರಷ್ಟು ಗಿಡ ಇದೆ. ಅದರಲ್ಲಿ ಒಳ್ಳೆ ಕಾಯಿ ಬಂದು ಕಮರ್ಷಿಯಲ್ ಟೈಪ್ ಅಲ್ಲಿ ಮಾರ್ಕೆಟ್ ಮಾಡಬಹುದು ಅಂತ ರೀತಿಯಲ್ಲಿ ನಾವು ಮೊದಲಿಲ್ಲಿ ರಬ್ಬರ್ ಇದ್ದದ್ದು, ಕಟ್ ಮಾಡುವಾಗ ಒಂದು ಪರ್ಯಾಯ ಬೆಳೆ ಬೇಕಂತ ಹೇಳಿ ನಾವು ಇದರಲ್ಲಿ ಹಾಕಿದ್ದು.
ಈಗ 8ರಿಂದ 9 ತಿಂಗಳಾಗಿದೆ ಇಲ್ಲಿ ಗಿಡ ಹಾಕಿ. ಚೆನ್ನಾಗಿ ಬಂದಿದೆ. ಒಂದು ಸಾಧಾರಣ ಆವರೇಜ್ ಒಂದು 5 ಫೀಟ್ರಿಂದ 8 ಫೀಟ್ ಹೈಟು ಒಂದು 9 ತಿಂಗಳಲ್ಲಿ ನಮಗೆ ಬರ್ಲಿಕ್ಕೆ ಸಾಧ್ಯ ಆಯಿತು. ನಾವು ಗೊಬ್ಬರ ಕೊಡುವ ವಿಧಾನ ಈ ರೀತಿಯಲ್ಲಿ ನಾವು ಕೊಟ್ಟದ್ದು. ನಾವು ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಇದನ್ನು ನಾವು ಕೊಂಡೋಗುವ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಇದನ್ನು ಹೇಗಂತ ಹೇಳಿದ್ರೆ 2030 ಆಗುವಾಗ ಒಂದು 250 ಎಕರೆ ಆದ್ರೂ ನಮ್ಮ ಸುತ್ತಮುತ್ತ ನಾವು ಒಂದು ಹಲಸಿನಕಾಯಿದ್ದು ತೋಟ ಮಾಡಿ ಒಂದು ಫ್ಯಾಕ್ಟ್ರಿ, ಸಣ್ಣ ಮಟ್ಟಿಗೆ ಫ್ಯಾಕ್ಟ್ರಿಯನ್ನು ಮಾಡಿ ಜನಗಳಿಗೆ ಹೊರಗಡೆ ಮಾರ್ಕೆಟಿಂಗ್ ಕಷ್ಟ ಆದ್ರೆ ಹೌದು ಓನ್ ಮಾರ್ಕೆಟಿಂಗ್ ಮಾಡ್ಬೋದು. ಅವರಿಗೆ ಅದು ಕಷ್ಟ ಆಗ್ತಾ ಅಂತ ಹೇಳಿದ್ರೆ ಈಗ ನಮ್ಮ ಫ್ಯಾಕ್ಟ್ರಿಯನ್ನೇ ನಾವು ಕಲೆಕ್ಟ್ ಮಾಡಿ ಒಂದು ಸಂಘ ಮಾಡಿ ಎಲ್ಲ ಕೃಷಿಕರನ್ನು ಒಟ್ಟುಗೂಡಿಸಿ ಒಂದು ಸಂಘ ಮಾಡಿ ಅವರ ಮಾತು ಕೂಡ ಕೇಳಿಕೊಂಡು ನಾವು ಅವರಿಗೆ ಕೃಷಿಕರಿಗೆ ನಮಗೆ ಟೋಟಲ್ ನಮಗೆ ಎಲ್ಲರಿಗೂ ಹೆಲ್ಪ್ ಆಗುವ ರೀತಿಯಲ್ಲಿ ಇದನ್ನೊಂದು ಪ್ರೊಸೆಸಿಂಗ್ ಸೆಂಟರ್ ಮಾಡ್ತೇವೆ. ಫುಲ್ ಆಟೋಮ್ಯಾಟಿಕ್ ಸಿಸ್ಟಮ್ ಅಂದ್ರೆ ನಮಗೆ ಬೈ ಪ್ರೊಡಕ್ಟ್ ಈಗ ಹಲಸಿನಕಾಯಿಗೆ ರೇಟ್ ಉಂಟು, ನಮಗೆ ಗೊತ್ತುಂಟು. 50 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ, ಅದು ಮೇಲೆ ಮೇಲೆ ಹೋಗ್ತಾ ಉಂಟು, ಅದೆಷ್ಟಂತ ಹೇಳಲಿಕ್ಕೆ ಅದು. ಆದ್ರೂ ಬೈ ಪ್ರಾಡಕ್ಟ್ ನಾವು ಮಾಡೋದಾದ್ರೆ ನಮಗೆ ಒಂದು 250ಕ್ಕಿಂತ 1000ವರೆಗೆ ಇದಕ್ಕೆ ನಮಗೆ 1 kgಗೆ ನಮಗೆ ರೇಟ್ ಸಿಗ್ತದೆ. ಹಾಗಾಗಿ ಬೈ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇದೆ, ನಮಗೆ ಗೊತ್ತುಂಟು. ಮಾಲುಗಳೆಲ್ಲ ಪ್ಯಾಕೆಟ್ ಅಲ್ಲಿ ಬರುವಾಗ ತುಂಬಾ ಇದಾಗ್ತದೆ. ಈಗ ಒಂದು ಹಣ್ಣು, ಬರೀ ಹಣ್ಣು 1 kg ಬೇಕಾದ್ರೂ ಕೂಡ ನಮಗೆ ಗೊತ್ತುಂಟು 350ರಿಂದ 400 ರೂಪಾಯಿ 1 kg ಸೊಳೆಗೆ ನಾವು ಹಣ್ಣಿಗೆ ಕೊಡ್ಬೇಕಾಗ್ತದೆ. ಹೌದು, ಅಷ್ಟು ರೇಟ್ ಇದ್ದ ಕಾರಣ ನಾವು ಅದನ್ನು ದೊಡ್ಡ ಲೆವೆಲ್ಗೆ ಪ್ಲಾನ್ ಮಾಡಿ ಕೃಷಿಕರ ಜೊತೆ ಮಾತಾಡಿ ಕೃಷಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ನಾವು ಮುಂದೆ ಕೊಂಡು ಹೋಗ್ಬೇಕಂತಿದೆ. ಎಲ್ಲರ ಸಹಕಾರ ಇದಕ್ಕೆ ಬೇಕಾಗಿದೆ. ಒಟ್ಟಾರೆ ತುಂಬಾ ಜನಗಳು ನನಗೆ ಗಿಡ ಬೇಕಂತ ಹೇಳಿದ್ದಾರೆ. ಈ ಬರುವ ವಾರದ ಒಳಗಡೆ ಯಾರಾದ್ರೂ ಹೇಳಿದರೆ ಅವರಿಗೆ ಗಿಡ ನಾವು ತಂದು ಕೊಡ್ಬೋದು. ಓಕೆ ಸರ್, ತಂದು ಕೊಡ್ಬೋದು ಅವರಿಗೆ. ಆಯ್ತು, ನನಗೊಂದು 50 ಇರ್ಲಿ. ಕೊಡುವ ಸರ್, ನಿಮಗೆ ಕೊಡೋದು. ಎಲ್ಲರೂ ಹಾಕ್ಬೇಕು. ಮನೆಗೆ ಒಂದು ಹಲಸು ಅಂತ ನಂದೊಂದು ಕಾನ್ಸೆಪ್ಟ್. ಮನೆಗೊಂದು ಹಲಸು ಬೇಕು ಅಂದ್ರೆ ಎನಿ ಟೈಮ್ ನಮಗೆ ಹಲಸಿನಕಾಯಿ ತಿನ್ಲಿಕ್ಕೆ ಆಗ್ತದೆ. ಅದು ಒಂದಂತಲ್ಲ, ಅದು ಸ್ವಲ್ಪ ಜಾಗ ಜಾಸ್ತಿ ಇದ್ದವರು 10 ಆದ್ರೂ ಒಂದು ಹಾಕ್ಬೇಕಂತ ನನ್ನ ಒಂದು ಆಸೆ. ಕರೆಕ್ಟ್. ಓಕೆ ಸರ್, ಇಂಥ ಒಂದು ನಿಮ್ಮ ಕೃಷಿ ಒಟ್ಟಿಗೆ ಬೇರೆಯವರಿಗೆ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ, ಅದು ದೊಡ್ಡ ವಿಷಯ. ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದೀರಿ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.